ಸರ್ ಜಾತಿ ವ್ಯವಸ್ಥೆಯನ್ನ ತೋರಿಸುವಂತ ಅದು ಮುದ್ರೆ ಹಾಕೋ ಸೀನ್ ಇದೆಯಲ್ಲ ಸರ್, ನಿಜಕ್ಕೂ ಒಂಥರ ಥ್ರಿಲ್ಲಿಂಗ್ ಅಂತ ಅನ್ಸುತ್ತೆ ಸರ್. ಅದ್ರ ಬಗ್ಗೆ ಮೇ ಬಿ ನೋಡಿ ನಾವೆಲ್ಲ ಓದಿದೀವಿ, ಆದ್ರೂ ಕೂಡ ನಮ್ಮ ಮೈಂಡ್ ಅಲ್ಲೂ ಇರುತ್ತೆ. ಇದನ್ನು ನಾನು ಮತ್ತೆ ಹೇಳ್ತೀನಿ, ಇದನ್ನೊಂದು ಐಡಿಯಾ ಅಷ್ಟೇ ನನಗೆ ಬಂದಿದ್ದು. ಐಡಿಯಾ ಹಿಂಗ್ ಮಾಡೋಣ ಹಿಂಗೆ ಅಂತ, ಕಾಮಿಡಿ ತರನೇ ಅದು ಆಕ್ಚುಲಿ, ಅಂದ್ರೆ ಸಟೈರಿಕ್ ಅಂತಾರೆ ಗೊತ್ತಾ. ನಮ್ಮನ್ನ ನೋಡಿ ನಾವೇ ನಕ್ಕೊಳ್ಳೋದು, ನಮ್ಮನ್ನ ನೋಡಿ ನಾವೇ ಕೆಲವು ಪರಿಸ್ಥಿತಿಗಳು ಆ ಪ್ಲೇಸ್ಗೆ ಹಾಕ್ಬೇಕು ಅಂತ ಅಲ್ಲ. ಅದು ಯಾಕೆ ನೋಡಿ ಮತ್ತೆ ಹಿಂಗ್ ಅನ್ಕೊಂಡಿದ್ದಷ್ಟೇ. ನಾನ್ ನಾಳೆ ಮಾಡ್ಕೊಂಡ್ಬರ್ತೀನಿ ಅಂದ್ರು ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್. ಅದಕ್ಕೊಂದು ಇದು ಮಾಡಿ ಹಿಂಗ್ ಎಳೆಯೋ ತರ ಮಾಡಿ ನಾನು ಕೂರಿಸ್ಬೇಕು ಸರ್ ಅದು. ಸಿ ದಟ್ ಈಸ್ ವಾಟ್ ಆಕ್ಚುಲಿ ನಾನು ಇಷ್ಟ ಅನ್ಕೊಂಡ್ರೆ ಅದನ್ನ ಇಷ್ಟಾಗಿ ಮಾಡುವಂತ ಟೀಮ್ ಇದೆಯಲ್ಲ, ದಟ್ ಈಸ್ ಆಲ್ ಆಕ್ಚುಲಿ ಆಲ್ ಅಬೌಟ್ ದೆಮ್ ಅಂತ. ಓಕೆ, ಡಿಸೆಂಬರ್ ವೆರಿ ಸ್ಪೆಷಲ್ ಸರ್ ಈಗ ನಮ್ಗೆ, ಯಾಕಂತಂದ್ರೆ 20ಕ್ಕೆ ಸಿನಿಮಾ ರಿಲೀಸು ಅಂಡ್ ನಿಮ್ಮ ಆನಿವರ್ಸರಿ. ಹೇಗ್ ತಯಾರಿ ನಡೀತಿದೆ ಅಂತ ಹೇಳಿ? ನಡೀತಾ ಇದೆ, ಇರೋದೇ ಒಂದು 8 days ಇದೆ. ನಾನು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸ್ವಲ್ಪ ಪ್ರಮೋಷನ್ ಗೆ ಹೋಗ್ಬೇಕು. ಅದನ್ನ ಕೇಳ್ಬೇಕು ಅನ್ಕೊಂಡೆ ಸರ್, ಹೇಗ್ ವಿಭಿನ್ನವಾಗಿ ಪ್ರಮೋಷನ್ ಮಾಡೋಣ ಅನ್ಕೊಂಡಿದ್ರೆ? ಬೇರೆ ಲ್ಯಾಂಗ್ವೇಜ್ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಅಂಡ್ ಒಳ್ಳೆ ಸಂದೇಶ ಇರುವಂತ ಸಿನಿಮಾ, ನಾವೆಲ್ಲರೂ ಕೂಡ ಮಸ್ಟ್ ವಾಚ್ ಮಾಡುವಂತ ಸಿನಿಮಾ. ಹೊರಗೆ ಹೇಗೆ ಪ್ರಮೋಷನ್ ಮಾಡ್ಬೇಕು? ಖಂಡಿತ ಇದೇ ತರ ನಾವು ಮೀಡಿಯಾಗಳ ಹತ್ರ ಮಾತಾಡಿ ಎಷ್ಟು ಸಾಧ್ಯವೋ ಅಷ್ಟು ಇದು ಮಾಡಿ ಅಂತ ಹೇಳಿ, ಸ್ವಲ್ಪ ಸೋಷಿಯಲ್ ಮೀಡಿಯಾಗಳು ಎಲ್ಲರ ಹತ್ರ ಡಿಸ್ಕಷನ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಇಂಟರ್ವ್ಯೂಗಳು ಕೊಟ್ಟು ಈ ವಿಷಯ ಹೇಳಿ ತಲುಪ್ಸಕ್ ಟ್ರೈ ಮಾಡ್ತೀವಿ ಅಷ್ಟೇ. ಓಕೆ, ವಾರ್ನರ್ ವಿಡಿಯೋ ನೋಡಿ ಮೇಡಮ್ ಮತ್ತೆ ಮಗಳು ಏನ್ ಹೇಳಿದ್ರು? ಅವರೆಲ್ಲ ನೋಡ್ಬಿಟ್ಟಿದ್ರು ಫಸ್ಟ್. ಇಡೀ ಡಿಸ್ಕಷನ್ 2 ವರ್ಷದಿಂದ ನಿಮ್ಗೆ ಇಷ್ಟ ಆಗಿದೆ ಏನು ಸರ್? ಮಗ ಹೇಳಿದ ಯಾವ್ದೊಂದು ಅಂಶ, ಅಥವಾ ಮಗಳು ಹೇಳಿದ ಯಾವ್ದೊಂದು ಅಂಶ, ಅಥವಾ ಪತ್ನಿ ಹೇಳಿದ ಯಾವ್ದೊಂದು ಅಂಶ, ಯಾವ್ದು ಇಷ್ಟ? ಮಗಳು ಹೇಳಿದ ಒಂದು ಅಂಶ ನಾನು ಪಿಕ್ಚರ್ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ಅವಳು ಇನ್ಸ್ಪೈರ್ ಮಾಡಿದ್ಯೇನ ಅಂತ, ಅದನ್ನ ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ. ಓಕೆ, ಮಗಂದು ಸರ್? ಮಗ ಯಾವ ತರ ಅಂದ್ರೆ ಅವನು ಒಂಥರ ಈಸ್ ವೆರಿ ಸ್ವೀಟ್, ಎಲ್ಲವನ್ನೂ ಇದ್ ಮಾಡ್ತಾನ ಅವನು. ಪಾಪ ತಲೆ ಕಟ್ಕೊಂಡು ಚೆನ್ನಾಗಿದೆ ಪಾಪ ಅಂತ. ಈಸ್ ಲೈಕ್ ಸಚ್ ಎನ್ ಇನ್ನೋಸೆಂಟ್. ಇದು ಆ ಏಜ್ ಇದೆಯಲ್ಲ, ಒಂಥರ ಇನ್ಸ್ಪೈರ್ ಮಾಡ್ತಾನೆ. ತುಂಬಾ ಡ್ಯಾಡ್ ಕೂಲ್ ಅಂತ ಹೇಳಿ ಪಾಪ. ನನಗೆ ಅಪ್ಪನ ತರ ಅಡ್ವೈಸ್ ಮಾಡ್ತಾನೆ, ನೀವ್ ಎಷ್ಟು ಕೂಲ್ ಆಗ್ತಿರ್ತೀರೋ ಅಷ್ಟು ಚೆನ್ನಾಗಾಗತ್ತೆ ಅಂತಾನೆ. ಇದು ಟೆನ್ಷನ್ ಇದೆಯಾ ಸರ್? ಅಲ್ಲ, ವರ್ಕ್ ಅಲ್ಲಿ ಸ್ವಲ್ಪ ಲೇಟ್ ನೈಟ್ ಹೋಗಿರ್ತೀವಿ ಆಕ್ಚುಲಿ. ಆ ಟೈಮಲ್ಲಿ ಪುನೀತ್ ಫೋನ್ ಮಾಡ್ತಾರೆ, ಸರ್ ಇದು ಅಂತಾರೆ, ಪಬ್ಲಿಸಿಟಿ ಸರ್ ಅವ್ರದ್ದೇ ಅದು ಇರುತ್ತೆ. ಅವಾಗ ಸ್ವಲ್ಪ ಪುನೀತ್ ಒಂದು 2 ನಿಮಿಷ ಟೈಮ್ ಕೊಡಿ ಅಂತ ಇದ್ ಮಾಡಿದಾಗ ಪಾಪ ಅದನ್ನೇ ಕೂಲ್ ಆಗಿ ಪುನೀತ್ 2 ನಿಮಿಷ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅವಾಗ ನನ್ನ ಮತ್ತೆ ವಾಪಸ್ ತಗೊಂಡ್ಬರ್ತಾನ ಅವನು. ಉಪ್ಪಿ ಸರ್, ನಿಮ್ಗೆ ಕೋಪ ಬರಲ್ವಾ? ಅಲ್ಲ, ಕೋಪ ಬಂದ್ರೆ ಇವರೆಲ್ಲ ಬಿಡಲ್ಲ. ಕೋಪ ಬಂದ್ರೆ ಬಂದಾಗೆಲ್ಲ ಯಾವ ಲೆವೆಲ್ ರಿಯಾಕ್ಷನ್ ಇರುತ್ತೆ ಅಂದ್ರೆ, ನೀನೇನ್ ಕೋಪ ಮಾಡ್ಕೊಳ್ಳೋದು, ನನ್ ಕೋಪ ನೋಡಿದ್ಯಾ ಅಲ್ಲ. ಇವಾಗ ಕಡಿಮೆ ಆಗಿದೆ ಅಂತ ಕೇಳ್ಪಟ್ಟಿವಿ. ಮೊದ್ಲಿಂದ ಕಡಿಮೆ ಆಗಿ ಇದೆ ಅಟ್ಮಾಸ್ಫಿಯರ್. ಒಬ್ಬೊಬ್ರು ನನ್ನ ಜೊತೆಲಿ ಇದಾರೆ. ಒಬ್ರು ವೇದವ್ಯಾಸ, ವಾಲ್ಮೀಕಿ ಅಂತಾರೆಲ್ಲ ಇದಾರೆ ನಮ್ಮ ಜೊತೆಲಿ. ನಾಗಿ ಅಂತ ಒಬ್ರು ಇದಾರೆ, ಶ್ರೀಕಾಂತ್, ನಮ್ಮ ನವೀನ್, ಇವರೆಲ್ಲ ನನ್ನ ಜೊತೆಲಿ ಇದಾರೆ. ಅವರೆಲ್ಲ ಎಷ್ಟಿಂಗ್ ಅಂದ್ರೂ ಕೂಡ 2 ನಿಮಿಷ ಫೋನೇ ಮಾಡಲ್ಲ. ಆಮೇಲೆ ಮತ್ ಮಾಡಿ ಅದನ್ನೇ ಹೇಳ್ತಾರೆ, ಎಷ್ಟು ಕೋಪ ಮಾಡ್ಕೊತೀರ ನೋಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.